ತಮ್ಮೆಲ್ಲರಿಗೂ 9ನೇ ದಿನದ ಆತ್ಮೀಯವಾದ ಸ್ವಾಗತ ಕೋರ್ತಾ ಇರೋರು ಹರ್ಬಲ್ ನ್ಯೂಟ್ರಿಷನ್ ಕಮ್ಯುನಿಟಿ 9th ಡೇ. ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಗೊತ್ತು 9 ನವದಿನ. ಸುಮಾರು ಮಂದಿ ಈ 9ನೇ ದಿನ ಅಂದ್ರೆ ಏನೋ ಶುಭ ದಿನ, ಕರೆಕ್ಟಾ? ಎಷ್ಟು ಶುಭ ದಿನ ಅಲ್ವಾ? ಇಂಥ ಶುಭ ದಿನದಲ್ಲಿ ನಾವು ಎಂತ ಹೊಸ ವಿಚಾರಗಳನ್ನ ಕಲಿತೀವಿ. ಯಾರಿಗೆ ಈ ದಿನ ಮೀಸಲಾಗಿಟ್ಟಿದೀವಿ? ಟು ಹೋಮ್ ವಿ ಡೆಡಿಕೇಟೆಡ್ ಟುಡೇ. ನೋಡೋಣವಾ? ಈ ದಿನ ನಮಸ್ತೆ ನಂತರ ಆ ಒಂದು ಸೀಕ್ರೆಟ್ ನ ರಿವೀಲ್ ಮಾಡೋಣ. ರೆಡಿ? ಎಲ್ಲಾರು ನಮಸ್ತೆ ಪೊಸಿಷನ್, ಅಪ್, down, again up, ನಮಸ್ತೆ. ಕಣ್ಣುಗಳನ್ನ ಮುಚ್ಚಿ. ಎಲ್ಲರಿಗೂ ಒಂದು ಪ್ರಶ್ನೆ ಇದೆ ಅಲ್ವಾ? గుడ్ మార్నింగ్ అందరికి శుభవందనములు, సశ్రీయాకాల్, సలాం అలైకుం అండ్ వణకం. ప్రైజ్ ది లార్డ్. ఫ్రెండ్స్, మాతృదేవో భవ, పితృదేవో భవ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಈ ದಿನ, ಈ ಒಂದು ಶುಭ ದಿನವನ್ನ ಎಲ್ಲ ಹಿರಿಯರಿಗೂ, ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಹಿರಿಯರಿಗೂ ನಮ್ಮ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪರವಾಗಿ, ಎಲ್ಲ ಲೀಡರ್ಸ್ ಪರವಾಗಿ ಈ ದಿನವನ್ನ ನಿಮಗೆ ಡೆಡಿಕೇಟ್ ಮಾಡ್ತಾ ಇದ್ದೇವೆ. ನಿಮಗೋಸ್ಕರ ಈ ದಿನ ನಾವು ಮಾಡುವ ಪ್ರತಿಯೊಂದು ಎಕ್ಸಸೈಸ್, ನಾವು ನುಡಿಯುವ ಪ್ರತಿಯೊಂದು ಮಾತು ನಿಮಗೋಸ್ಕರ. ಏಕೆಂದ್ರೆ ನೀವಿಲ್ಲದೆ ನಾವಿಲ್ಲ, ನಿಮ್ಮ ಮಾರ್ಗದರ್ಶನವಿಲ್ಲದೆ ನಾವಿಲ್ಲ, ನಿಮ್ಮ ಆಶೀರ್ವಾದವಿಲ್ಲದೆ ನಾವಿಲ್ಲ. ನಮ್ಮನ್ನ ಎಂದಿಗೂ ಪುಟ್ಟ ಮಗುವಿನ ರೀತಿ ನೋಡುವುದು ನಮ್ಮ ಹಿರಿಯರು. ಮನೆಯಲ್ಲಿ ಎಷ್ಟು ಜನ ಹಿರಿಯರಿದಿರೋ ನಿಮ್ಮೆಲ್ಲರಿಗೂ ನಮ್ಮ ಪುಟ್ಟ ಮಕ್ಕಳ ಪರವಾಗಿ ಪಾದಾಭಿವಂದನೆಗಳು. ಸೂಪರ್. ಈ ದಿನ ನಿಮಗೋಸ್ಕರ ಒಂದು ಕ್ರಿಯೇಟಿವ್ ಆಗಿ ನಿಮ್ಮ ಸುನೀತಾ ನಿಮ್ಮ ಕಣ್ಮುಂದೆ. ಆರ್ ಯು ರೆಡಿ? ವಾವ್! ಮ್ಯೂಸಿಕ್ ಜೊತೆ ಈ ದಿನ ಚೇರ್ ಏರೋಬಿಕ್ಸ್ ನ ಮಾಡೋಣ. ರೆಡಿ? ಗೆಟ್ ಯುವರ್ ಚೇರ್ ರೆಡಿ. ಐ ಆಮ್ ರೆಡಿ ವಿತ್ ಮೈ ಚೇರ್. ಕುರ್ಚಿ ನೋಡೋಣ ಯಾರು ಎಷ್ಟು ಜೋಶಾಗಿ ಮಾಡ್ತೀರಾ. ಆರಾಮಾಗಿ ಕುತ್ಕೊಂಡ್ ಮಾಡ್ಬೋದು, ಸಂತೋಷವಾಗಿ ಮಾಡ್ಬೋದು, ಆಕ್ಟಿವ್ ಆಗಿ ಮಾಡ್ಬೋದು, ಏನು ತೊಂದ್ರೆ ಇಲ್ಲ. ನೋಡಿ, ಈ ಒಂದಿನ ಇದು ಕಲ್ತ್ಬಿಡಿ, ದಿನ ನೀವೇ ಮಾಡ್ತೀರಾ. ಯು ವಿಲ್ ಎಂಜಾಯ್ ಅ ಲಾಟ್. ನಿಮ್ ಮತ್ತೆ ಪುಟ್ಟ ಮಗುವಿನ ರೀತಿ ಆಗೋಗ್ತೀರಾ. ಪುಟ್ಟ ಮಗು ರೀತಿ ಬೇರೆ ಕಡೆ ಗಮನನೇ ಇಲ್ಲದೆ ಮನಸ್ಪೂರ್ವಕವಾಗಿ ಸಂತೋಷವಾಗಿರುತ್ತೆ, ಗೊತ್ತಾ? ಆ ರೀತಿ ಈ ದಿನ ನಾವೆಲ್ಲರೂ ಇರೋಣ. ಓಕೆ? ಎಸ್, ರೆಡಿ ಸರ್? I was cool, and when I finally got sober, felt thinking it was something to do. I'm living off LA. I drive a sports car just to cool. I'm a real big baller 'cause I made $1 million and I spend it on girls and shoes. You don't wanna be high. Good. Easy, easy. Check. Enjoy. Side.
ಖುಷಿ ನಮ್ಗೆ. Boy. Girl. Up. Down. ನಾಲ್ಕು ಮಾಡಿ. ಸೂಪರ್. Good. Good. Very good. Left. Left. Good. Now come on. Next. Who already blew his shot. Next. Still on the floor, timers with names, a reminder of the past. I can't keep a girl, no. Sir, ಸ್ವಲ್ಪ ವಾಲ್ಯೂಮ್ ಇನ್ಕ್ರೀಸ್ ಸರ್. Words like excuse, but the truth. ಸ್ವಲ್ಪ ಸರ್. You don't wanna be high. Never really know why. You never wanna step on that roller coaster. Come on, everyone, do it. You don't wanna ride fast. Even. You know it don't just like this. You don't wanna be stuck up on that station. Stuck up on that station. Good. Go. Go. ಖುಷಿ ಆಗ್ತಾ ಇದ್ಯಾ? Good.
manos arriba. ಎಲ್ಲರಿಗೂ ಇಷ್ಟ ಆಯ್ತಾ? ಇದು ಜಸ್ಟ್ ಸಿಂಪಲ್, ನಿಮ್ಗೆ ಸಿಂಪಲ್ ಆಗಿ ಮಾಡ್ಸಿದ್ದು. ಏನ್ ಅನ್ಸುತ್ತೆ ಅಂತ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತಂದ್ರೆ 1 hour ಬೇಕಾದ್ರೂ ಮಾಡ್ಬೋದು. ನಮ್ಮ ಕಮ್ಯುನಿಟಿ ನಮ್ಗೆ ಅಂತ ಆಪರ್ಚುನಿಟಿ ಕೊಡುತ್ತೆ. ಸೊ ಆಲ್ ಆಫ್ ಯು ಕ್ಲಾಪ್ ಕ್ಲಾಪ್ ಕ್ಲಾಪ್. ಈಗ ರಿಲ್ಯಾಕ್ಸ್ ಮಾಡೋಣ. ಕಮ್ ಆನ್, ಲೆಟ್ಸ್ ರಿಲ್ಯಾಕ್ಸ್. ಈಗ ಎಲ್ಲಾರು ಮೇಜಿನ ಮೇಲೆ, ಕುರ್ಚಿನ ಮೇಲೆ ಸಮಾಂತರವಾಗಿ ಕುತ್ಕೊಳ್ಳೋಣ. ನಿಧಾನವಾದ ಉಸಿರಾಟ. ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ತ್ರೀ ಅವರ್ಸ್ ನ ಅದರ ಟ್ರೂತ್ ನ ತಿಳ್ಕೋಬೇಕು ಅಂದ್ರೆ ಮೊದಲನೇದಾಗಿ ರೆಸ್ಪೆಕ್ಟ್ ಸೆಲ್ಫ್. ನಮಗೆ ನಮ್ಮ ಮೇಲೆ ರೆಸ್ಪೆಕ್ಟ್ ಇರ್ಬೇಕು. ಸೆಕೆಂಡ್, ರೆಸ್ಪೆಕ್ಟ್ ಫಾರ್ ಅದರ್ಸ್, ಗೌರವ, ರೆಸ್ಪೆಕ್ಟ್ ಅದರ್ಸ್ಗೆ ಕೊಡ್ಬೇಕು. ಹಾಗೂ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಓನ್ ಆಕ್ಷನ್ಸ್, ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ನೀವೇ ಜವಾಬ್ದಾರರಾಗಿರ್ಬೇಕು, ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಈ 3 hours ನ ದಯವಿಟ್ಟು ನೆನಪಿಟ್ಕೊಳ್ಳಿ. ರೆಸ್ಪೆಕ್ಟ್ ಸೆಲ್ಫ್, ರೆಸ್ಪೆಕ್ಟ್ ಅದರ್ಸ್, ರೆಸ್ಪಾನ್ಸಿಬಲ್ ಫಾರ್ ಯುವರ್ ಓನ್ ಆಕ್ಷನ್ಸ್. ಇನ್ಹೇಲ್, exhale, inhale, exhale, inhale, exhale, inhale, exhale, inhale, exhale, inhale, exhale, inhale, exhale. ಈಗ ಎರಡು ಕೈಗಳನ್ನ ಶೋಲ್ಡರ್ ಲೆವೆಲ್ ಸಮಾಂತರವಾಗಿ. ರೆಡಿ? ಇನ್ಹೇಲ್, ನಮಸ್ತೆ. ಎಕ್ಸೇಲ್, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಬೆಂಡ್ ಮಾಡಬೇಡಿ, ಬಾಡಿನ ದಯವಿಟ್ಟು ಬೆಂಡ್ ಮಾಡಬೇಡಿ. ಇನ್ಹೇಲ್, ಎಕ್ಸೇಲ್, inhale, exhale, inhale, exhale, inhale, exhale. ಈಗ ಶೋಲ್ಡರ್ ಲೆವೆಲ್, ಚೆಸ್ಟ್ ಮೇಲೆ ಬನ್ನಿ. ಎರಡು ಕೈ ಆಫ್ ಬಾಡಿ ಪೋಸ್ಚರ್, ಬ್ಯಾಕ್ ಗೆ ಟರ್ನ್ ಆಗ್ಬೇಕಾಗತ್ತೆ. ರೆಡಿ? ಇನ್ಹೇಲ್, ಎಷ್ಟಾಗುತ್ತೋ ಅಷ್ಟು ಬ್ಯಾಕ್ ಟರ್ನ್ ಆಗಿ. ಎಕ್ಸೇಲ್,
Inhale. Exhale. Inhale. Exhale. Inhale. Exhale. Inhale. Exhale. Inhale. Exhale. ಈಗ right side. Inhale. Exhale. Inhale. Exhale. Inhale. ನಿಧಾನವಾದ ಉಸಿರಾಟ. Exhale. Inhale. Exhale. Inhale. Exhale. Now ready? ಸೇಮ್ ಅದೇ ತರ ಎರಡು ಕೈಗಳನ್ನ ಲಾಕ್ ಮಾಡಿ ನಿಮ್ಮ ಗಲ್ಲ ಟಚ್ ಮಾಡಿ. ರೆಡಿ? ನೋಡಿ. ಇನ್ಹೇಲ್. ಉಸಿರು ಹಿಡ್ಕೋಬೇಕು. ಎಕ್ಸೇಲ್. ಇನ್ಹೇಲ್. ಎಕ್ಸೇಲ್. Inhale. Exhale. Inhale. Exhale. Inhale. Exhale. ಈಗ ಅದೇ ತರ ಮುಂದೆ ಬನ್ನಿ. ಕೈ ಮುಂದೆ ಮಾಡಿ. Ready? Inhale. Exhale. 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 ಈಗ ಒಂದು ಕೈ ಮಾತ್ರ. Inhale. Exhale. Inhale. ನಿಮ್ಮ ಬಲಗಡೆ ಲಂಗ್ಸ್ ಮಾತ್ರ ಎಕ್ಸರ್ಸೈಸ್ ಇದು. Exhale. Inhale. Exhale. Inhale. Exhale. Inhale. Exhale. The left hand, left lung. Inhale. Exhale. Inhale. Exhale. Inhale. Exhale. Inhale. Exhale. Inhale.
ಎಕ್ಸೆಲ್. ಯಾರ್ಯಾರಿಗೆ ಹಾರ್ಟ್ ತುಂಬಾ ಚೆನ್ನಾಗಿರ್ಬೇಕು ಮಾಡಿ ಮಾಡಿ. ಇನ್ಹೇಲ್, ಎಕ್ಸೆಲ್. ಈಗ ಸೈಡ್. ಇನ್ಹೇಲ್, ನೋಡಿ ಎಕ್ಸ್ಪಾಂಡ್ ಆಗುತ್ತೆ, ನಮ್ಮ ಲಂಗ್ಸ್ ಎಕ್ಸ್ಪಾಂಡ್ ಆಗುತ್ತೆ. ಎಕ್ಸೆಲ್, ಇನ್ಹೇಲ್. ಅವು ಅಂತ ಇದಾರೆ ಯಾರ್ಯಾರು, ಅವು. ಎಕ್ಸೆಲ್, ಇನ್ಹೇಲ್, ಎಕ್ಸೆಲ್, ಇನ್ಹೇಲ್, ಎಕ್ಸೆಲ್. ಈಗ ನಿಧಾನವಾಗಿ ಎರಡು ಕೈಗಳನ್ನ, ನಿಧಾನವಾದ ಉಸಿರಾಟ. ಒಬ್ಬೊಬ್ಬರಿಗೆ ಶೋಲ್ಡರ್ ಪೇನ್ ಬಂದಿದೆ, ನನ್ಗೆ ಅರ್ಥ ಆಗತ್ತೆ. ನಿಮ್ಮ ನೋವು ನನ್ನ ನೋವು ತಾನೆ, ಅರ್ಥ ಆಗತ್ತೆ. ಈಗ ಅದನ್ನ ರಿಲ್ಯಾಕ್ಸ್ ಮಾಡೋಣ. ಓಕೆ, ರೆಡಿ? ಇನ್ಹೇಲ್, ಎಕ್ಸೆಲ್, ಇನ್ಹೇಲ್, exhale, inhale, exhale, inhale, exhale, inhale, exhale, inhale, exhale, inhale, ಎಕ್ಸೆಲ್. ಈಗ ನಿಧಾನಕ್ಕೆ ಶೋಲ್ಡರ್, ನೀವು ನಿಧಾನವಾಗಿ ಉಸಿರಾಡ್ತಾ ಶೋಲ್ಡರ್ ನ ರೊಟೇಟ್ ಮಾಡ್ಬೇಕು. ಓಕೆ, ರೆಡಿ? ಎಲ್ಲಾರು ಮಾಡೋಣ. ನಿಧಾನವಾದ ಉಸಿರಾಟ, ನಿಮ್ಮ ಶೋಲ್ಡರ್ ರೊಟೇಷನ್. ಗುಡ್. ತಿರುಗಿಸಿ ತಿರುಗಿಸಿ ನೋಡಿ. ಬಾಡಿ ಬಿಲ್ಡರ್ಸ್ ಜಾಸ್ತಿ ಚೆನ್ನಾಗಿ ತಿರುಗಿಸ್ತಾರೆ, ಚೆಸ್ಟ್ ಎಕ್ಸ್ಪಾಂಡ್ ಆಗ್ಲಿ ಅಂತ. ಕಮಾನ್ ಕಮಾನ್, ಎಲ್ಲಾರು ನಾವು ಮಾಡೋಣ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಟಕ್ 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 ಅಂತ ಯಾರಿಗಾದ್ರೂ ಬರ್ತಾ ಇದೆಯಾ? ಓ ವೆರಿ ಗುಡ್, ಬರ್ತಾ ಇದೆಯಂತೆ. ಹ್ಯಾಂಡ್ಸ್ ಅಪ್ ಮಾಡ್ತಿದ್ದಾರೆ. ಗುಡ್. ಮಾಡಿ ಮಾಡಿ, ರಿಲ್ಯಾಕ್ಸ್ ಆಗತ್ತೆ ಮಾಡಿ. ವೆರಿ ಗುಡ್. ರಿಲ್ಯಾಕ್ಸ್, ಜಸ್ಟ್ ರಿಲ್ಯಾಕ್ಸ್. ಅಂಡ್ ರಿವರ್ಸ್, ರಿವರ್ಸ್. ಓಕೆ, ಡನ್. ಓಕೆ, ನಮಸ್ತೆ ಪೊಸಿಷನ್. ಈಗ ಸೈಡ್ ನಮಸ್ತೆ ಮಾಡೋಣ. ನಮ್ಮ ಕೈ ಲೆಫ್ಟ್ ಸೈಡ್ ಹೋಗ್ತಾ ಇದ್ದಾಗೆ ನಮ್ಮ ತಲೆ ರೈಟ್ ಟರ್ನ್ ಆಗ್ಬೇಕು. ನಿಧಾನವಾದ ಉಸಿರಾಟ. ಇನ್ಹೇಲ್, ಎಕ್ಸೇಲ್ ಮಾಡೋಣ. ರೆಡಿ? ವೆರಿ ಗುಡ್. ಕಮಾನ್. ಇನ್ಹೇಲ್, ಎಕ್ಸೇಲ್. ಕೈ ಎಷ್ಟಾಗುತ್ತೋ ಅಷ್ಟು ಹಿಂದೆ ಮಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ಗಾಳಿ ಲೋಪಲಿಕೆ, బయటకి లోపలికి బయటకి. Now right side. Come on, right side. Ready? अंदर बाहर, अंदर
बाहर, अंदर, बाहर, अंदर, excuse me, बाहर, अंदर, बाहर, excuse me, अंदर, बाहर. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನನ್ಗೀಗ ಖುಷಿ ವಿಷಯ ಏನು ಅಂದ್ರೆ ನನ್ಗೆ 2 ಬಾರಿ ಅಕ್ಷಿ ಬಂತು. ಇಲ್ಲಿ ನೋಡ್ತಾ ಇದ್ದೀನಿ 3-4 ಜನ ಅವರು ಅದೇ ತರ ಅಕ್ಷಿ ಅಂತ ಮಾಡ್ತಾ ಇದ್ದಾರೆ. ಗುಡ್. ನಿಧಾನವಾದ ಉಸಿರು. ಅದನ್ನ ಎಕ್ಸರ್ಸೈಸ್ ಅನ್ಕೊಂಡ್ಬಿಟ್ರು ಅವರು. ಆಕ್ಚುಲಿ ದಟ್ಸ್ ಗ್ರೇಟ್. ಆ ತರದೊಂದು ಮಾಡಿಸ್ತೀನಿ ಇವತ್ತು, ನಿಮ್ಗೆ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ರೆಡಿ? ಇನ್ಹೇಲ್ ಅಂಡ್ ಎಕ್ಸೇಲ್ ಸ್ಲೋಲಿ. ಕುಟುಂಬ ಅಂದ್ರೆ ಇದು ಸ್ನೇಹಿತರೆ, ಕುಟುಂಬ ಅಂದ್ರೆ ಇದು. ಸಂತೋಷವಾಗಿ ಎಲ್ಲಾರು ಜೊತೆ ಜೊತೆಯಾಗಿ ಮಾಡೋದನ್ನ ಎಷ್ಟು ಖುಷಿಯಾಗಿರುತ್ತೆ ನೋಡಿ. ಈಗ ಏರೋಪ್ಲೇನ್ ಮಾಡೋಣ. ಏರೋಪ್ಲೇನ್ಗೆ ಹೋಗಿ ಬರೋಣ. ರೆಡಿ? ಪೊಸಿಷನ್. ಏರೋಪ್ಲೇನ್ ರೆಡಿ. 1 2 3. ಇನ್ಹೇಲ್. Bend, bend, bend. Bend bachao. Exhale. ನೋಡಿ, ಹೊಟ್ಟೆ ಭಾಗಕ್ಕೆ ಒಳ್ಳೆ ಎಕ್ಸರ್ಸೈಸ್ ಫ್ರೆಂಡ್ಸ್. ಕಮ್ ಆನ್. ಇನ್ಹೇಲ್. ಎಕ್ಸೇಲ್. ಇನ್ಹೇಲ್. ಎಕ್ಸೇಲ್. Inhale, exhale, inhale, exhale, inhale, exhale, inhale, exhale, inhale, exhale, inhale, exhale. ರಿಲ್ಯಾಕ್ಸ್. ಈಗ ಬಾಡಿಯಿಂದ ಹೊಟ್ಟೆ ಭಾಗದವರೆಗೂ ಮಾಡಿದ್ವಿ. ಈಗ 2 ಕಾಲುಗಳನ್ನ ಅಗಲ ಮಾಡೋಣ. 2 ಕಾಲುಗಳು ಅಗಲ. ಕಮ್ ಆನ್. ಗುಡ್. ರೆಡಿ? ಒಂಚೂರು ಮುಂದೆ. ರೆಡಿ? ಫಸ್ಟ್ ಬೆಂಡ್ ಡೌನ್ ಅಂಡ್ ಅಪ್. ಇನ್ಹೇಲ್, ಎಕ್ಸೇಲ್ ಮಾಡೋಣ. ಇದರಲ್ಲಿ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ. ರೆಡಿ ಫ್ರೆಂಡ್ಸ್? ಇನ್ಹೇಲ್, ಪೊಸಿಷನ್, ಡೌನ್ ಪೊಸಿಷನ್, ಡೌನ್. ಇನ್ಹೇಲ್, exhale, inhale, exhale, inhale, inhale, exhale, inhale, exhale, inhale, exhale. 3 more times. Inhale, exhale. ಮಾಡಿ ಎಲ್ಲರೂ ಮಾಡಿ. Inhale, exhale, inhale, exhale, inhale,
ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಎಲ್ಲರೂ ರೆಡಿ? ಮೊಗ್ಗು ತರ ಇಟ್ಕೊಳ್ಳಿ ಕೈಯನ್ನ. ಮೊಗ್ಗು 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 ಬರುತ್ತಲ್ಲ, ಬಡ್. ರೆಡಿ? ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ. ಈಗ ನಾವು ಮೊಗ್ಗಿನ ರೀತಿ, ಆಕ್ಚುಲಿ ನೀವು ದೊಡ್ಡವ್ರು ಯಾರ್ಯಾರು ಇದ್ದೀರಾ, ನೀವು ನಗುನ ಕೊಟ್ಟು ಈಗ ನಮ್ಮನ್ನ ಅರಳಿಸ್ಬೇಕು. ಓಕೆ ನೋಡಿ, ಓಕೆ ರೆಡಿ? ಎಸ್, ಎಲ್ಲರೂ ಮೊಗ್ಗುಗಳಾಗೋಣ. ಕಮ್ ಆನ್, ವಿ ಆರ್ ಬರ್ಡ್ಸ್. ರೆಡಿ? ಯೋರ್ ಸ್ಮೈಲ್ ಈಸ್ ಇಂಪಾರ್ಟೆಂಟ್ ನೌ. ಬಾಯಲ್ಲಿ ಆ ಉಸಿರು ಬರ್ಲಿ, ಆ ಸ್ಮೈಲ್ ಬರ್ಲಿ. ಕಮ್ ಆನ್, ರೆಡಿ? 1 2 3 ಸ್ಟಾರ್ಟ್. ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್ ಸೂಪರ್. ಯಾರಿಗಾದ್ರೂ ಇದನ್ನ ಮಾಡಿ ಟಯರ್ಡ್ ಅನ್ಸಿದ್ರೆ ನೀವು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ. ಯಾಕೆ ಅಂದ್ರೆ ಒಳಗಡೆ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಬಾಯಿ ಮುಖಾಂತರ ಹೊರಗೆ ಹೋಗ್ತಾ ಇದೆ. ಓಕೆ, ಸೂಪರ್. ಇನ್ನು ಸ್ವಲ್ಪ ಜನ ಮಾಡ್ತಾ ಇದಾರೆ. ಇದು ನೀವು ಫ್ರೀ ಇರೋ ಟೈಮಲ್ಲಿ ಎಲ್ಲ ಮಾಡ್ಬೋದು ಆರಾಮಾಗಿ. ಓಕೆ, ಈಗ ಲಾಫಿಂಗ್ ಎಕ್ಸರ್ಸೈಸ್ ಮಾಡೋಣ. ಎಲ್ಲಾರು ಕುತ್ಕೊಳ್ಳಿ ಚೇರ್ ಮೇಲೆ. ಎಲ್ಲಾರು ಚೇರ್ ಮೇಲೆ ಕುತ್ಕೊಂಡು ಕಾಲ್ ನೋಡಿ, ಲೆಗ್ ನ ಫ್ರೀ ಮಾಡ್ಕೊಳ್ಳಿ. ಲೆಗ್ ಈ ರೀತಿ ಫ್ರೀ ಮಾಡ್ಕೊಳ್ಳಿ. ಲೆಗ್ ಈ ರೀತಿ ಫ್ರೀ ಮಾಡ್ಕೊಳ್ಳಿ. ನಿಮ್ಮ ಚೇರ್ ಮೇಲೆ, ಲೈಕ್ ಕುರ್ಚಿ, ಸೀಟ್ ಗಟ್ಟಿಯಾಗಿ ಇಡ್ಕೊಳ್ಳಿ. ಯಾರು ಬೀಳೋದಿಲ್ಲ, ಗಟ್ಟಿಯಾಗಿ ಇಡ್ಕೊಳ್ಳಿ. ಓಕೆ, ಪೊಸಿಷನ್ ರೆಡಿ? ಹಾ, ನಾವ್ ಶೇಕ್ ಲೆಗ್ಸ್, 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 ಲೆಗ್ಸ್ ಶೇಕ್. ಈಗ ಎಲ್ಲಾರು ನಗ್ಬೇಕು, ಕಾರಣ ಇಲ್ದಿರ ನಗ್ಬೇಕು. ನೀವ್ ಎಷ್ಟು ನಗ್ತಿರೋ ನಗ್ಬೇಕು, ಕಾರಣನೇ ಬೇಡ. ಪಾರ್ಕಲ್ಲಿ ನಮ್ಮ ಹಿರಿಯರು ಯಾವ ರೀತಿ ನಗ್ತಾರೆ ನೋಡೋಣ, ಅವ್ರು ಯಾವ ರೀತಿ ನಗ್ತಾರೆ ಅಂತ ನೋಡೋಣ. ಓಕೆನಾ? ನಾನು ಒಂದ್ಸರಿ ವಾಕಿಂಗ್ ಹೋಗ್ಬೇಕಾದ್ರೆ ನೋಡ್ದೆ ನೋಡಿ. ಹಂಗೆ ನಗು ಬರ್ತೀನಿ. ಅಷ್ಟು ಚೆನ್ನಾಗಿ ನಕ್ಕೊಂಡ್ ಮಾಡ್ತಾರೆ, BP ಎಲ್ಲ ಕಮ್ಮಿ ಆಗುತ್ತೆ. ರೆಡಿ? ಎಲ್ಲ ಒಂದ್ 3 ಎಕ್ಸರ್ಸೈಸ್ ಆತರ ಮಾಡ್ಬಿಡೋಣ. ಅವ್ರು ಕೂಡ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಕಮಾನ್, ರೆಡಿ? 1 2 3 ಸ್ಟಾರ್ಟ್. ಓಕೆ, ಹಿರಿಯರೇ ಸದಾ ನಗ್ನಗ್ತಾ ಇರಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಲ್ವಾ? ಗುಡ್, ವೆರಿ ಗುಡ್, ವೆರಿ ಗುಡ್. ಕಮ್ ಆನ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಎಕ್ಸರ್ಸೈಸ್. ಈಗ ನೋಡಿ, ಲೆಫ್ಟ್ ಹ್ಯಾಂಡ್ ಅಪ್ ಮಾಡಿ, ಲೆಫ್ಟ್ ಹ್ಯಾಂಡ್ ಅಪ್, ರೈಟ್ ಹ್ಯಾಂಡ್ ಹಾರ್ಟ್ ಮೇಲೆ ಬರ್ಲಿ. ಇದು ಇನ್ಹೇಲ್, ಎಕ್ಸೇಲ್ ನಾರ್ಮಲ್, ನಾರ್ಮಲ್ ಡೌನ್. ಓಕೆ, ರೆಡಿ? ಯಶೋಧ ಕಡಿಮನಿ ಸರ್, ಓಕೆನಾ? ಎಸ್, ರೆಡಿ? ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale, inhale, exhale,
ಈಗ ನಿಧಾನವಾಗಿ ಮೇಲೆ. ಗುಡ್. ಎರಡು ಕೈಗಳು ಕೆಳಗೆ. ಈಗ ಫಸ್ಟ್ ಶೇಕ್. ಕರೆಕ್ಟ್. ಶೇಕ್ ಮಾಡಿ. ಶೇಕ್ 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 ಬೇಬಿ ಶೇಕ್. ಹಾ, ಗುಡ್. ಲಾಲಿ ಹಾಡ್ತಾರೆ ನೋಡಿದ್ದೀರಾ ಮಗುನ? ಲಾಲಿ ಜೋ ಲಾಲಿ ಆ ತರ ಜೋಜೋ ಮಾಡ್ಬೇಕು. ನಿಮ್ಮ ಕಾಲ್ಗೆ ಯಾವಾಗ್ಲೂ ಜೋಜೋ ಮಾಡ್ಬೇಕು. ಗುಡ್. ಈಗ ಲಾಕ್ ಮಾಡಿ ಕೆಳಗೆ. ಹಾ, ಈಗ ಮೇಲೆ. ಕಮ್ ಆನ್, ಲೆಟ್ಸ್ ಡೂ ಇಟ್. ಗುಡ್ ಗುಡ್. ಮಧ್ಯಪ್ರದೇಶ ಅಡ್ಡ ಉಂಟೆ, ಅದನ್ನು ತೊಲಗಿಸುವ ವಿಧಾನವನ್ನು ಕಂಡುಕೊಳ್ಳಿ. ಕಮ್ ಆನ್. ಓಕೆ, ಸ್ಲೋಲಿ ಡೌನ್. ಓಕೆ, ಈಗ ನಿಂತುಕೊಳ್ಳಿ. ನಿಮ್ಮ ಚೇರ್ ಅನ್ನ, ನಿಮ್ಮ ಕುರ್ಚಿಯನ್ನ ಈ ರೀತಿ ಮಾಡಿ. ಆಪೋಸಿಟ್. ಗುಡ್. ಆಯ್ತಾ? ಈಗ ಸಾಧಾರಣವಾಗಿ ಟೇಬಲ್ ರೆಡಿ. ಬೆಂಡ್ ಆಗಿ, ಆದಷ್ಟು ಬೆಂಡ್ ಆಗಿ, ಎಷ್ಟಾಗುತ್ತೋ ಅಷ್ಟು ಬೆಂಡ್ ಆಗಿ. ಕಾಲು ಎಷ್ಟಾಗುತ್ತೋ ಅಷ್ಟು ಅಗಲ ಮಾಡಿ ಬೆಂಡ್ ಆಗಿ ಅಷ್ಟೇ. ಒಂದು 3 ನಿಮಿಷ ಈ ರೀತಿ ನಿಂತ್ಕೊಳ್ಳೋಣ. ಉಸಿರು, ನಿಧಾನವಾದ ಉಸಿರು. ಮೇಡಮ್ ವಾಯ್ಸ್ ಕೇಳಿಸ್ತಾ ಇದೆ. ಕೇಳಿಸ್ತಾ ಇಲ್ಲ ಮೇಡಮ್. Now okay sir? Yes. ನೋಡಿ, ನಾವು ನಮ್ಮ ಬಗ್ಗೆನೇ ಯೋಚನೆ ಮಾಡಿ ಆರೋಗ್ಯವಾಗಿ ನಾವಿದ್ದೇವಲ್ವಾ, 1 ನಿಮಿಷ ಯೋಚನೆ ಮಾಡಿ ಫ್ರೆಂಡ್ಸ್. ನಮ್ಮ ದೇಶನ ಕಾಯ್ದಕ್ಕಂತ ಯೋಧರು ತನ್ನ ಕುಟುಂಬ, ಗಂಡ, ಹೆಂಡತಿ, ಮಕ್ಕಳನ್ನು, ತನ್ನ ಸಂತೋಷವನ್ನು ಬಿಟ್ಟು ನಮಗೋಸ್ಕರ ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ. ನಿಜ ಅಲ್ವಾ? ಅಂತ ಪ್ರತಿಯೊಬ್ಬ ಯೋಧರಿಗೂ ಒಂದೇ ಒಂದು ರಾಷ್ಟ್ರ ಗೀತೆ ನಮ್ಮ ಕಡೆಯಿಂದ ನಾವು ಮಾಡ್ತಕ್ಕಂತ ಸನ್ಮಾನ, ನಾವು ಕೊಡುವ ಗೌರವ. ಮನಸ್ಸಲ್ಲಿ ಇಟ್ಕೊಳ್ಳಿ. ಮೆಡಿಟೇಷನ್ ನಂತರ ಪ್ರತಿಯೊಬ್ಬರು ರಾಷ್ಟ್ರಗೀತೆ ಗೌರವ ಸಲ್ಲಿಸಿ ನಮ್ಮ ದಿನವನ್ನ ಶುರು ಮಾಡೋಣ. ಮೂವಿಗೆ ಹೋದ್ರೆ ಕ್ಲೈಮ್ಯಾಕ್ಸ್ ಆದ್ರೂನು ನೇಮ್ಸ್ ಬರೋದನ್ನು ನಾವು ನೋಡ್ಬಿಟ್ಟೆ ಬರ್ತೀವಿ ಹೊರಗಡೆ ಅಲ್ವಾ? ಇದು ನಮ್ಮ ರಾಷ್ಟ್ರಗೀತೆ, ನಮ್ಮ ದೇಶಕ್ಕಾಗಿ ನಾವು ಮಾಡ್ತಕ್ಕಂತಹ ಗೌರವ. ಒಂದು ಸರಿ ಯೋಚನೆ ಮಾಡಿ, ನಿಮಗೆ ಬಿಟ್ಟಿದ್ದು. ಈಗ ಎಲ್ಲರೂ ಚೇರ್ ಮೇಲೆ ರಾಜಾರೋಷವಾಗಿ ಕುತ್ಕೊಳ್ಳೋಣ, ಆರಾಮಾಗಿ ಕುತ್ಕೊಳ್ಳೋಣ, ಸಂತೋಷವಾಗಿ ಕುತ್ಕೊಳ್ಳೋಣ. ಎಲ್ಲರೂ ನಿಮ್ಮ ಬಲಗೈನ ನಿಮ್ಮ ಹೃದಯದ ಮೇಲೆ ಇಡಿ. ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಮುಖದ ಮೇಲೆ ಆ ಚಿರುನಗು ಹಾಗೆ ಇರ್ಲಿ. ಈ ದಿನ
ಒಂದು ಸತ್ಯಾಂಶನ ಎಲ್ಲರೂ ಯೋಚನೆ ಮಾಡೋಣ. ಇದನ್ನ ನಮ್ಮ ಸ್ನೇಹಿತರು ಯಾರಾದ್ರೂ ಮಾಡ್ತಾ ಇದ್ರೆ ಅವರನ್ನ ಸರಿಯಾದ ದಾರಿಗೆ ತರೋಣ, ಅವರಿಗೆ ಬುದ್ಧಿವಾದ ಹೇಳೋಣ, ಅವರನ್ನ ಒಳ್ಳೆ ಮಾರ್ಗದಲ್ಲಿ ತರೋಣ. ಇಲ್ಲಿ ನಾವೆಲ್ಲರೂ ಒಂದು ಒಳ್ಳೆ ಕಮ್ಯುನಿಟಿಯಲ್ಲಿದ್ದೇವೆ. ನಮಗೆ ಹಿರಿಯರು ಕಲಿಸಿದ್ದಾರೆ ಗೌರವ. ತಂದೆ, ತಾಯಿ, ಅತ್ತೆ, ಮಾವ, ಶಿಕ್ಷಕರು, ಅತಿಥಿಗಳು, ಬಂಧು ಬಳಗದವರು, ಅವರನ್ನೆಲ್ಲ ಯಾವ ರೀತಿ ಗೌರವಿಸಬೇಕೆಂದು ಈ ನಮ್ಮ ಕಮ್ಯುನಿಟಿಯಲ್ಲಿ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಜಾತಿ, ಮತ, ಭೇದ ಭಾವ ಇಲ್ಲದೆ ಎಲ್ಲರೂ ಕುಟುಂಬ ಎಂದು ಬಾಳುತ್ತಿರುವ ಈ ನಮ್ಮ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಕಮ್ಯುನಿಟಿಯಲ್ಲಿ ಈ ದಿನ ಒಂದು ಸತ್ಯಾಂಶನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಿಧಾನವಾಗಿ ಯೋಚಿಸಿ. ತಾಯಿ ತನ್ನ ಗರ್ಭದಲ್ಲಿ 9 ತಿಂಗಳು ಆ ಮಗುವನ್ನ ಉತ್ತಮ ಆಹಾರದೊಂದಿಗೆ, ಆಲೋಚನೆಯೊಂದಿಗೆ, ಸಂತೋಷದೊಂದಿಗೆ ಆ ಮಗುವಿನ ಬರುವಿಕೆಗಾಗಿ 9 ತಿಂಗಳು ಕಾಯ್ತಾ ಇರ್ತಾರೆ. ಆ ತಿಂಗಳುಗಳಲ್ಲಿ ಆ ಮಗುವಿನ ಅಭಿವೃದ್ಧಿ, ಬೆಳವಣಿಗೆ, ಆ ಆನಂದ, ಹೊಟ್ಟೆಯಲ್ಲಿ ಓಡಾಡುವುದು, ಒದೆಯುವುದು ಎಲ್ಲ ತಾಯಿಗೆ ತುಂಬಾ ಸಂತೋಷ. 9 ತಿಂಗಳ ನಂತರ ಆ ಪುನರ್ಜನ್ಮ ತಾಯಿಗೆ, ಆ ವೇದನೆ ತಾಯಿಗೆ, ಈ ಲೋಕದ ಯಾತ್ರೆ ಆ ಪುಟ್ಟ ಮಗುವಿಗೆ. ತಾಯಿ ಪ್ರಪಂಚಕ್ಕೆ ಬಂದ ತನ್ನ ಮಗುವಿಗಾಗಿ ಕೋರುವುದು ಒಂದೇ, ತನ್ನ ಮಗುವಿನ ಆರೋಗ್ಯ, ಐಶ್ವರ್ಯ. ಸದಾ ನನ್ನ ಮಗು ಸಂತೋಷವಾಗಿ, ಸದಾ ನನ್ನ ಮಗು ಅಷ್ಟೈಶ್ವರ್ಯವಾಗಿ ಒಳ್ಳೆ ಸಾಧನೆ ಮಾಡಿ ಈ ಭೂಮಿ ಮೇಲೆ ಇರ್ಲಿ ಅಂತ. ಇದರಲ್ಲಿ ಮನೆ ಯಜಮಾನನಾದ ತಂದೆ ತನ್ನ ಮಗುವಿನ ಏಳಿಗೆಗಾಗಿ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಎಲ್ಲರಲ್ಲಿ ಅವಮಾನವನ್ನ ಅನುಭವಿಸಿ ತಾನು ಮಾಡುತ್ತಿರುವ ಕೆಲಸದಲ್ಲಿ ನನ್ನ ಮಗುವಿಗಾಗಿ ಏನಾದ್ರೂ ನಾನು ತಗೊಂಡು ಹೋಗ್ಬೇಕಲ್ವಾ ಅಂತ ಸಂಜೆ ಬರ್ಬೇಕಾದ್ರೆ ತಿಂಡಿ ತಿನಿಸುಗಳು, ಆಟ, ಬೊಂಬೆ ಆಟಗಳು ಎಲ್ಲ ತಗೊಂಡ್ ಬಂದ್ಕೊಡ್ತಾರೆ. ಕುಟುಂಬ ನಿರ್ಮಾಣವಾಯ್ತು. ತಂದೆ, ತಾಯಿ, ಮಕ್ಕಳು. ಮಗು ಬೆಳೀತಾ ಬೆಳೀತಾ ತನ್ನ ತಂದೆ ತಾಯಿಗಳ ಆಶ್ರಯದಲ್ಲಿ ಸಂತೋಷವಾಗಿ ತನಗೇನ್ ಬೇಕು ಮಗು ಕೇಳೋದಕ್ಕಿಂತ ಮುಂಚೆನೆ ತಂದು ಕೊಡುವ ತಂದೆ ತಾಯಂದಿರು. ಆ ಮಗುವಿನ ನಗುಗಾಗಿ ಎಷ್ಟು ಸಾಲ ಮಾಡಿದ್ರು ತಪ್ಪಿಲ್ಲ, ಎಷ್ಟು ಬಯಸ್ಕೊಂಡ್ರು ತಪ್ಪಿಲ್ಲ, ನನ್ನ ಮಗು ನನಗೆ ಮುಖ್ಯ ಅನ್ನುವ ತಂದೆ ತಾಯಿಗಳು. ಆರೋಗ್ಯದ ಬಗ್ಗೆ ಚಿಂತೆನೇ ಇಲ್ಲದ ತಂದೆ ತಾಯಿಗಳು, ತನ್ನ ಮಗು ಸಂತೋಷವಾಗಿದ್ದರೆ ಸಾಕು ಅನ್ನುವ ತಂದೆ ತಾಯಿಗಳು. ಬೆಳೀತಾ ಬೆಳೀತಾ ಮಗು ಸಹವಾಸ ಹೇಗಿರುತ್ತೆ ನಿಮ್ಗೆ ಹೇಳಿ? ನೀವು ಚಿಕ್ಕ ವಯಸ್ಸಿನಲ್ಲಿ ನೋಡಿದ ಮಗು ಕೊನೆಯವರೆಗೂ ಅದೇ ಸ್ವಭಾವದಲ್ಲಿರುತ್ತಾ? ಒಂದು ಪ್ರಶ್ನೆ. ಹೊಟ್ಟೆಯಲ್ಲಿ ಅಮ್ಮ ನಾನು ಒದಿತಾ ಇದ್ದೇನೆ, 9 ತಿಂಗಳ ನಂತರ ನಾನು ಹೊರಗೆ ಬರ್ತೇನೆ, ಅಲ್ಲಿವರೆಗೂ ನನ್ನ ಕಾಪಾಡು ಅಂದ ಮಗು ದೊಡ್ಡದಾದ್ಮೇಲೆ ವಯಸ್ಸಾದ ತಂದೆ ತಾಯಿಗಳನ್ನ ಅದೇ ಕಾಲಲ್ಲಿ ಒದ್ದಾಗ ಆ ಮನಸ್ಸಿಗೆ ಆಗುವಂತಹ ನೋವು ಎಷ್ಟು. ನೀನ್ ನನಗೆ ಬೇಡ ಅಂತ ಆ ಮಗುವಿನ ಬಾಯಲ್ಲಿ ಬಂದಾಗ ತಂದೆ ತಾಯಿಗಳಿಗಾಗುವ ನೋವು ಎಷ್ಟು.
ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದಾರೆ ತಂದೆ ತಾಯಿಗಳನ್ನ. ಸ್ನೇಹಿತರೆ, ವರ್ಷಕ್ಕೆ ಒಂದು ದಿನ ಮದರ್ಸ್ ಡೇ, ಫಾದರ್ಸ್ ಡೇ ಅಲ್ಲ, ಪ್ರತಿದಿನ ನಮ್ಮ ಜೀವನದಲ್ಲಿ ತಂದೆ ತಾಯಿಗಳ ಪಾತ್ರ ತುಂಬಾ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಮಗು ತಪ್ಪು ದಾರಿಯಲ್ಲಿ ಹೋಗ್ಬೇಕಾದ್ರೆ ಸರಿ ಮಾಡುವ ಮೊದಲ ಕಾರ್ಯ ಅವರದು. ಪವಿತ್ರ ಗ್ರಂಥಗಳಲ್ಲಿ ಬರೆದಿದೆ, ಭಗವದ್ಗೀತಾ, ರಾಮಾಯಣ, ಕುರಾನ್, ಬೈಬಲ್ ತೆಗೆದು ನೋಡಿ, ತಂದೆ ತಾಯಿಗಳನ್ನು ಗೌರವಿಸದ ಪ್ರತಿಯೊಬ್ಬ ಮಗನು ಉದ್ಧಾರವಾದದ್ದು ಎಲ್ಲೂ ಇಲ್ಲ. ಅದು ಅಮ್ಮನದಾಗಲಿ ಅಪ್ಪನದಾಗಲಿ. ಅಮ್ಮ ಅಪ್ಪ ಇದ್ದಾಗ ಅದರ ಬೆಲೆ ತಿಳಿಯದ ಮನುಜ ಹೋದಾಗ ಅವರಿಗಾಗಿ ಮಾಡುವ ಕಾರ್ಯಗಳು ಏನು ಲಾಭ? ಇದ್ದಾಗ ಪ್ರೀತಿ ತೋರದ ಮನುಜ ಹೋದಾಗ ಐ ಮಿಸ್ ಯು ಅಮ್ಮ, ಐ ಮಿಸ್ ಯು ಅಪ್ಪ ಅಂತ ಹೇಳಿ ಏನ್ ಪ್ರಯೋಜನ? ಕಳ್ಕೊಂಡವರಿಗೆ ಗೊತ್ತು ಅದರ ಬೆಲೆ, ಇರುವವರಿಗೆ ಬೆಲೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಈ ನಮ್ಮ ಕಮ್ಯುನಿಟಿಯಲ್ಲಿ ಇಷ್ಟು ಜನ ನಾವಿದ್ದೇವೆ. ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ತಂದೆ, ತಾಯಿ, ಮಕ್ಕಳು, ಸಹೋದರ, ಸಹೋದರಿಯರು ಎಲ್ಲರೂ ಒಬ್ಬರಿಗೊಬ್ಬರು ಜಾತಿ ಮತ ಭೇದವಿಲ್ಲದೆ ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಿಂದ ಇದ್ದೇವೆ. ಏಕೆಂದ್ರೆ ನಮಗೆ ಸಂಬಂಧಗಳ ಬೆಲೆ ಗೊತ್ತು, ಅವರ ಸಂತೋಷ ಏನು ಅಂತ ಗೊತ್ತು. ಆದ್ರೆ ಸಮಾಜದಲ್ಲಿ ಒಂದು ನಿಮಿಷ ಯೋಚನೆ ಮಾಡಿ ಫ್ರೆಂಡ್ಸ್, ಎಷ್ಟು ಮನೆಯಲ್ಲಿ ಈ ರೀತಿ ತೊಂದರೆ ಇದೆ, ಎಷ್ಟು ಜನ ಅಪ್ಪ ಅಮ್ಮಂದಿರು ಬೀದಿಯಲ್ಲಿದ್ದಾರೆ, ಊಟವಿಲ್ಲದೆ, ಬಟ್ಟೆ ಇಲ್ಲದೆ, ಮಾತನಾಡುವ ಜನರಿಲ್ಲದೆ, ಕೊರೋನಾ ಸಮಯದಲ್ಲಿ ಬೀದಿಯಲ್ಲೇ ಸತ್ತು ಯಾರು ಮಣ್ಣು ಮಾಡುವ ಸ್ಥಳವಿಲ್ಲದೆ. ಒಂದು ಕ್ಷಣ ಯೋಚನೆ ಮಾಡಿ, ಹಿರಿಯರು ಪ್ರತಿ ಮನುಷ್ಯ 2 ಬಾರಿ ಮಗುವಾಗ್ತಾನೆ, ಒಂದು ಹುಟ್ಟಿದಾಗ, ಇನ್ನೊಂದು ವಯಸ್ಸಾದಾಗ. ಹುಟ್ಟಿದಾಗ ಯಾವ ರೀತಿ ನಾವು ಮಗುವನ್ನ ಆರೈಕೆ ಮಾಡ್ತೇವೋ, ಆ ಮಗು ತನ್ನ ತಂದೆ ತಾಯಿ ದೊಡ್ಡೋರಾದಾಗ ಅದೇ ತರ ಆರೈಕೆ ಮಾಡಿದಾಗ ಅದರಷ್ಟು ಆಶೀರ್ವಾದ ಭಗವಂತನಿಂದ ಬೇರೊಂದಿಲ್ಲ. ಅದೇ ಅಷ್ಟೈಶ್ವರ್ಯ. ಮಿರರ್ ಆಲ್ವೇಸ್ ರಿಫ್ಲೆಕ್ಟ್ಸ್ ಯುವರ್ ಇಮೇಜ್. ನೀವು ಮಾಡಿದ್ದು ಮತ್ತೆ ನಮಗೆ ನಮ್ಮ ಮಕ್ಕಳ ರೂಪದಲ್ಲಿ ಒಂದು ಸತ್ಯಾಂಶ, ಹಿರಿಯರು ಭಾರವಾದರೆ ವೃದ್ಧಾಶ್ರಮಕ್ಕಲ್ಲ, ಇಂತಹ ಒಳ್ಳೆ ಕಮ್ಯುನಿಟಿಯಲ್ಲಿ ತಂದು ಬಿಡಿ. ಅವರಿಗೆ ನಿಮಗಿಂತ ಒಳ್ಳೆ ಮಕ್ಕಳು, ದೇವರು ಕೊಟ್ಟಂತಹ ಎಲ್ಲ ಮಕ್ಕಳ ಜೊತೆ ಸಂತೋಷವಾಗಿ ಆರೋಗ್ಯವಾಗಿ ತಮ್ಮ ಜೀವನವನ್ನ ಸಾಗಿಸ್ತಾರೆ. ಇದು ಸಮಾಜದಲ್ಲಿ ಮಾಡುವ ತಪ್ಪಿತಸ್ಥರಿಗೆ ನೀವು ಕೊಡುವ ಸಜೆಷನ್. ನಾವೆಲ್ಲ ಪುಟ್ಟ ಮಕ್ಕಳು ಒಂದು ಯೋಚನೆ ಮಾಡೋಣ, ಹಿರಿಯರ ಆಶೀರ್ವಾದ, ಅವರ ಅನುಭವ ನಮ್ಮನ್ನ ತಪ್ಪು ದಾರಿಗೆ ಕಳಿಸ್ದಿರ ಒಳ್ಳೆಯ ದಾರಿಯಲ್ಲಿ ಹೋಗೋದಿಕ್ಕೆ ಮಾರ್ಗದರ್ಶನ. ಅವರ ಆಶೀರ್ವಾದ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಜಯ, ಅವರ ಶಾಪ ನಮ್ಮ ಅವನತಿ. ನಮ್ಮ ಕಮ್ಯುನಿಟಿಯಲ್ಲಿ ನೋಡುವ ಪ್ರತಿಯೊಂದು ಹಿರಿಯರು ಇಷ್ಟು ಸಂತೋಷವಾಗಿ ಆರೋಗ್ಯವಾಗಿ ಎಲ್ಲರ ಜೊತೆ ಆಡುತ್ತಾ ಪಾಡುತ್ತಾ ನಗು ಸಂತೋಷದಿಂದ ಹೊಸ ಹೊಸ ವಿಚಾರಗಳನ್ನ ಕಲಿಯುತ್ತಾ ಅವರ ಅನುಭವವನ್ನ ನಮ್ಮಲ್ಲಿ ಹಂಚ್ಕೊತಾ ಇದ್ದಾರೆ. ಎಲ್ಲರೂ ಇದನ್ನ ಮನಸ್ಸಲ್ಲಿ ಇಟ್ಟು ನಿಧಾನವಾಗಿ ನಿಮ್ಮ ಸ್ಥಾನದಲ್ಲೇ ಎದ್ದು, ನಮ್ಮ ತಾಯಿ ಭುವನೇಶ್ವರಿ, ನಮ್ಮ ಭಾರತಾಂಬೆ ಎಷ್ಟು ನಮ್ಮ ಕಷ್ಟಗಳನ್ನ ಹೊತ್ತು ಆದರೂ ಈ ನೆಲೆಯಲ್ಲಿ ಪ್ರತಿಯೊಂದು ಮಗುವಿಗೆ
ಸ್ಥಾನವನ್ನ ನೀಡಿದ್ದಾಳೆ. ಅಂತಹ ಭೂಮಿ ತಾಯಿಗೆ, ಅಂತಹ ಭಾರತಾಂಬೆಗೆ ನಮ್ಮ ನಮನಗಳನ್ನ ಗೌರವದಿಂದ ಸೂಚಿಸೋಣ.